ಮೂಡಬಿದ್ರೆ ಅರಣ್ಯ ಇಲಾಖೆ ಮತ್ತು ಉಪವಿಭಾಗದಲ್ಲಿ ಕರ್ತವ್ಯವನ್ನ ನಿರ್ವಹಿಸಿ ವಯೋನಿವೃತ್ತಿ, ಪದೋನ್ನತಿ ಹಾಗೂ ವರ್ಗಾವಣೆಗೊಂಡಿರುವ ಅಧಿಕಾರಿಗಳಿಗೆ ಬೀಳ್ಕೊಡುಗೆ ಸಮಾರಂಭವು ಪ್ರಕೃತಿ ಶಿಕ್ಷಣ ತರಬೇತಿ ಕೇಂದ್ರದಲ್ಲಿ ನಡೆಯಿತು. ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಪಿ. ಶ್ರೀಧರ್ ಅವರ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ವಯೋನಿವೃತ್ತಿ ಹೊಂದಿರುವ ಗಸ್ತು ಅರಣ್ಯಪಾಲಕ ಶಂಕರ್ ಗೌಡ, ಕಂಪ್ಯೂಟರ್ ನಿರ್ವಾಹಕಿ ಉಷಾ ಶೆಟ್ಟಿ, ಚಂದ್ರಯ್ಯ ಆಚಾರ್ಯ ಅವರಿಗೆ ಬೀಳ್ಕೊಡುಗೆ ಸಮಾರಂಭ ನಡೆಯಿತು. ಮಂಗಳೂರು ವಲಯ ಅರಣ್ಯಾಧಿಕಾರಿಯಾಗಿ ಪದೋನ್ನತಿ ಹೊಂದಿರುವ ಮಂಜುನಾಥ್ ಗಾಡಿಗ, ಕುದುರೆಮುಖ ವನ್ಯಜೀವಿ ವಿಭಾಗಕ್ಕೆ ವರ್ಗಾವಣೆಗೊಂಡಿರುವ ಪ್ರಭಾಕರ್ ಕುಲಾಲ್, ಪ್ರಥಮ ದರ್ಜೆ ಸಹಾಯಕರಾಗಿದ್ದ ಜಯರಾಮ್ ಪಿಎನ್ ಅವರು ಮೂಡಬಿದ್ರೆ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಕಚೇರಿಗೆ ಹಾಗೂ ಕಾರ್ಕಳ ವನ್ಯಜೀವಿ ವಲಯದ ಗಸ್ತು ಅರಣ್ಯಪಾಲಕಿ ಸ್ವರ್ಣ ನಾಯಕ್ ಅವರು ಕುದುರೆಮುಖ ವನ್ಯಜೀವಿ ವಿಭಾಗಕ್ಕೆ ವರ್ಗಾವಣೆಗೊಂಡಿದ್ದು, ಇವರನ್ನೆಲ್ಲ ಸನ್ಮಾನಿಸಿ ಬೀಳ್ಕೊಡಲಾಯಿತು. ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಸತೀಶ್ ಆಚಾರಿ ಕಾರ್ಕಳ, ವನ್ಯಜೀವಿ ವಿಭಾಗದ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಜಿಡಿ ದಿನೇಶ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಶುಭ ಹಾರೈಸಿದರು. ಎಲ್ಲ ಅಧಿಕಾರಿಗಳು ಏನು ಚಂದ್ರನ ಬಗ್ಗೆ ನಾನು ಇವತ್ತು HR ಸುಬ್ರಹ್ಮಣ್ಯರಿಗೆ ಮಾತಾಡಿದೆ, ಸದಸ್ಯ ಭಟ್ರಿಗಾಗಿ, ಕಿಶೋರ್ ಸರಿಗಾಗಿ ಅವ್ರ ಜೊತೆ ಕೆಲಸ ಮಾಡಿದವರು ಎಲ್ಲರೂ ಮಾತಾಡಿದಾಗ ಎಲ್ಲರೂ ಏನು ಒಂದು ಒಳ್ಳೆಯ ವಾಹನ ಚಾಲಕರ ಕೆಲಸ ಮಾಡ್ತಾ ಇದ್ರು, ಒಂದು ಒಳ್ಳೆಯ ಪ್ರೋಟೋಕಾಲ್ ಇತ್ತು ಅವ್ರ ಹತ್ರ, ಮತ್ತು ಒಳ್ಳೆಯ ಇಲಾಖೆ ಬಗ್ಗೆ ಒಂದು ಗೌರವ ಇತ್ತು. ಹೇಳಿದ್ರಲ್ಲ, ದೀಪ ಅಂತ ಹೇಳಿದ್ರೆ ಬಹುಶಃ ಅದು ದಿನ ತೊಳೆಯದೆ ನಾವು ಹೇಳಬೇಕಾಗಿಲ್ಲ, ಒಂದು ಸ್ವಲ್ಪ ದೂರಾದ್ರೆ ತೊಳೆಯುತ್ತಿರ್ಬೋದು, ಮತ್ತು ಸ್ವಲ್ಪ ಗಡಿಬಿಡಿ ಬೇಗ ಆಗ್ಬೇಕಿಲ್ಲ. ಆಫೀಸಲ್ಲಾದ್ರೂ ಸರಿ ಚಂದ್ರನ ಸಂಬಳ ಏನಾದ್ರು 30ನೇ ತಾರೀಕು ಜಯರಾಮ್ ಮಾಡಿದ್ರೆ 1ನೇ ತಾರೀಕು ಚಂದ್ರ ಬಂದು ಕೊಡ್ತಾನೆ ಅಂತೇಳಿ. ಕೆರೆಕಟ್ಟೆ ವನ್ಯಜೀವಿ ವಲಯದಲ್ಲಿ ಸುಮಾರು 7 ವರ್ಷಗಳ ಕಾಲ ಕರ್ತವ್ಯ ನಿರ್ವಹಿಸಿ ಹೆಬ್ರಿ ವಲಯಕ್ಕೆ ವರ್ಗಾವಣೆಗೊಂಡು ಬಂದಾಗ ಅವರಲ್ಲಿ ವಾಹನ ಚಾಲಕರಾಗಿ ಕೆಲಸ ಮಾಡ್ತಾ ಇದ್ರು. ಸೊ ಆ ದಿವಸದಿಂದ ಅವರು ನಮಗೆ ಪರಿಚಯ, ಮಾತಾಡಿಸುವವರು, ಏನೂ ಇಲ್ಲ ಅಂತ ಹೇಳಿ ರಜಾ ದಿವಸ ಒಂದು ಫೋನ್ ಕಾಲ್, ಸೌಮ್ಯ ಸ್ವಭಾವದ ವ್ಯಕ್ತಿ. ಮತ್ತು ಅವರು ಎಲ್ಲೂ ಸಹ ಒಂದು ಕರ್ತವ್ಯ ದಿವಸ ಇರ್ಬೋದು, ಯಾವ ದಿವಸ ಎಲ್ಲರೂ ನಾವು ಕರೆದ್ರೆ ಬಾರದೇ ಇರೋದಿರ್ಬೋದು, ಸಿಟ್ಟು ಮಾಡ್ಕೊಂಡದಾಗೆ ಎಲ್ಲಿಯೂ ಸಹ ಕೆಲಸದ ಕರ್ತವ್ಯದ ಸಮಯದಲ್ಲಿ ಅವರು ಸಿಟ್ಟು ಮಾಡ್ಕೊಂಡದ್ದು ಈ ಥರದ್ದು ನಾವು ನೋಡಲಿಲ್ಲ. ಬಹಳ ಸೌಮ್ಯ ಸ್ವಭಾವದ ವ್ಯಕ್ತಿ. ಮೂಡಬಿದ್ರೆ ವಲಯಾರಣ್ಯಾಧಿಕಾರಿ ಕಿರಣ್ ಕುಮಾರ್ ಸ್ವಾಗತಿಸಿದ್ರು. ರಾಘವೇಂದ್ರ ಶೆಟ್ಟಿ ಕಾರ್ಯಕ್ರಮವನ್ನು ನಿರೂಪಿಸಿ ವಂದಿಸಿದ್ರು. ಪ್ರೇಮಶ್ರೀ, ವಿ4 ನ್ಯೂಸ್, ಮೂಡಬಿದ್ರೆ.